ಹಲೋ, ವೆಲ್ಕಮ್ ಟು ಸಾಲಿಯನ್ಸ್ ಕಿಚನ್. ಇವತ್ತು ನಮ್ಮ ಜೊತೆ ನಿರ್ಮಲಾ ಆಂಟಿ ಇದ್ದಾರೆ. ಅವರದೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದಾರೆ. ಅವ್ರು ಎಂತ ಮಾಡ್ತಾರೆ ಅಂತ ನೋಡುವ ಬನ್ನಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ನಾರ್ತ್ ಕೆನರಾದವ್ರದ್ದು ಹೊಸದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತೀನಿ. ತುಂಬ ಟೇಸ್ಟಿ ಇದೆ ಮತ್ತು ಹೆಲ್ದಿ ಫುಡ್. ಹೊಟ್ಟೆನೂ ತುಂಬತ್ತೆ, ತುಂಬ ಹೊತ್ತು ತನಕ ಹಸಿವಂತ ಆಗೋದಿಲ್ಲ. ಈಗ ತೋರಿಸ್ತೀನಿ ನೋಡಿ. ಇದಕ್ಕೆ ಎಂತ ಹೆಸರು ಹೇಳ್ತಾರೆ? ಇದಕ್ಕೆ ಮುಂಬ್ರಿ ಅಂತ ಹೇಳ್ತೀವಿ. ಇದು ಮೊದಲಿನ ಕಾಲದಲ್ಲಿ ಇದ್ದಲೊಲೆಯಲ್ಲಿ ಮಾಡ್ತಿದ್ರಂತೆ. ಈಗ ಅದೆಲ್ಲ ಇಲ್ಲದೆ ಇರಕ್ಕೆ ಹೋಗಿ ಗ್ಯಾಸಲ್ಲಿ ಮಾಡಿ ತಿಂತೀವಿ ನಾವು. ಇದಕ್ಕೆ ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ತುಪ್ಪ, ಹಾಲು, ಉಪ್ಪು, ಅದರದ್ದು ಸಾಮಾನುಗಳು, ಮತ್ತು ಅದನ್ನು ಹಚ್ಚಿ ತಿನ್ನೋಕ್ಕೆ ಬದನೆಕಾಯಿ ಸುಟ್ಟಿಟ್ಟುಕೊಂಡು ಅದರದ್ದು ಒಂದು ಭರ್ತ ಅಂತ ಮಾಡ್ತೀವಿ. ಅದಕ್ಕೆ ಕಾಯಿ, ಹುಣಸೆಹಣ್ಣು ಮತ್ತು ಎರಡು ಟೈಪ್ ಮೆಣಸು, ಹಸಿ ಮೆಣಸು ಮತ್ತು ಕೆಂಪು ಮೆಣಸು ಹುರಿದಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ನುಣ್ಣಗೆ ಮಾಡಿ ಅದ್ರ ಮೇಲೆ ಈ ಬದನೆಕಾಯಿ ಸುರಿದು ಸ್ಮ್ಯಾಶ್ ಮಾಡಬೇಕು. ಕೊನೆಗೆ ಅದಕ್ಕೆ ನೀರುಳ್ಳಿ ಹೆಚ್ಚಿ ಇಡಬೇಕು. ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. 2 ಬೌಲ್ ಅಕ್ಕಿ ಹಿಟ್ಟು ಹಾಕಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ತುಪ್ಪ ಹಾಕ್ತೀನಿ. ಅದಕ್ಕೆ ಇಷ್ಟು ಕಾಯಿ ತುರಿ ಹಾಕಿಬಿಡ್ತೀನಿ. ಬೇಕಾದರೆ ಹಾಕಬಹುದು, ಇಲ್ದಿದ್ರೂ ಬಿಡಬಹುದು. ತುಂಬ ಹಾಕಬೇಕಂತಿಲ್ಲ, ಸ್ವಲ್ಪ ಹಾಕಬಹುದು. ನಂತರ ಅದನ್ನು ಹಿಟ್ಟು ಕಲಸಕ್ಕೆ ಹಾಲು ಎಷ್ಟು ಬೇಕೋ, ಬಿಸಿ ಮಾಡ್ಬೇಕಲ್ವಾ? ಹೌದು, ತಣ್ಣಗೆ ಹಾಲು ಬೇಡ, ಅದನ್ನು ಬಿಸಿ ಮಾಡಿದ ಹಾಲು ಇರುತ್ತಲ್ಲ ಅದನ್ನೇ ಹಾಕಿದರೆ ಒಳ್ಳೆಯದು. ತುಂಬ ಬಿಸಿನೂ ಬೇಡ. ಅದನ್ನು ಅದಕ್ಕೆ ಎಷ್ಟು ಬೇಕು ಅಂತ ನೋಡಿ ನಾವು ಮಿಕ್ಸ್ ಮಾಡ್ತೀನಿ ನೋಡಿ. ಹೇಗುಂಟು ಈಗ ಶಿವಮೊಗ್ಗದಲ್ಲಿ ವೆದರ್ ಆಂಟಿ? ನಾನು ಈಗ ಬಂದು ತುಂಬ ದಿನ ಆಯಿತು. ಹೇಗಿದೆ ಅಂತ ಗೊತ್ತಾಗಿಲ್ಲ. ನೋಡ್ಬೇಕೀಗ ಹೋಗಿ. ನಾವು ಮಿಸ್ ಮಾಡ್ತೇವೆ ನಿಮ್ಮನ್ನು. ಬರ್ತಾ ಇರ್ತೀವಲ್ಲ ಇಲ್ಲಿ ಮಂಗಳೂರು, ನಮ್ಮ ತವ್ರ ಮನೆ ಹತ್ರ ಇಲ್ಲಿ ಹಳೆ ಅಂಗಡಿ ಅಂತ ಇತ್ತು. ಈಗ ಇಲ್ಲ, ಯಾರು ಇಲ್ಲ. ಅದು ಇಲ್ಲಿ ಅಕ್ಕ ತಂಗಿರಿದ್ದಾರೆ, ತಂಗಿ ಮನೆಗೆ ಬರ್ತಾ ಇರ್ತೀವಿ. ಅದರಿಂದ ನಮ್ಗೆ ಮಂಗಳೂರು ಮತ್ತೆ ವಸುಧಾ ಅಂದ್ರೆ ನಮ್ಗೊಂಥರ ತುಂಬಾ ಪ್ರೀತಿ. ಹೌದು, ನಮ್ಗೆ ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ. ನಮ್ದು ನೋಡಿ ಇಷ್ಟಿದ್ರೆ ಸಾಕು. ಇಷ್ಟಿದ್ರೆ ಸಾಕು ನೋಡಿ, ನೀವು ನೋಡಿ. ಓಕೆ, ಚಪಾತಿ ಅಲ್ಲ, ಸ್ವಲ್ಪ ಲೂಸ್ ಎಲ್ಲ ಇರಬೇಕು. ಅಂದ್ರೆ ನಮ್ಗೆ ಅದನ್ನು ಬಾಳೆ ಎಲೆಯಲ್ಲಿ ತಟ್ಟು ಹಾಗೆ ಇರ್ಬೇಕು. ಅದಕ್ಕೋಸ್ಕರ ಇದೊಂದು 2 ನಿಮಿಷ ಬಿಡು, ಎಲೆ ಮುಚ್ಚಿ ಇಡುವ. ಬಿಡ್ಬೇಕೆಂತಿಲ್ಲ ಬಟ್ ನಾವೀಗ ಈಗ ರೆಡಿ ಮಾಡುವಾಗ ಅದೊಂಚೂರು ಇಡ್ಲಿ. ಭರ್ತಕ್ಕೆ ಹೇಗೆ ರೆಡಿ ಮಾಡುದು ಅಂತ ಹೇಳಿಕೊಡಿ ನಮಗೆ. ನೋಡಿ, ಈಗ ಭರ್ತಕ್ಕೆ ಬದನೆಕಾಯಿ ಮೊದಲೇ ಸುಟ್ಟು ಇಟ್ಟಿದ್ದೀವಿ. ಅದ್ರದ್ದು ನೋಡಿ, ನೀರುಳ್ಳಿ ಹೆಚ್ಚಿಟ್ಟಿದ್ದೀವಿ, ಮೆಣಸೆಲ್ಲ ಹುರಿದಿಟ್ಟಿದ್ದೀವಿ, ಕಾಯಿ ತುರಿದಿಟ್ಟಿದ್ದೀವಿ. ಇದನ್ನೀಗ ಎಲ್ಲದು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ತೀವಿ, ರುಬ್ಬಬೇಕು. ಆವಾಗ ಇದು ಬದನೆಕಾಯಿ ಸುಟ್ಟಿದ್ದು ಸುರಿದು ಇಟ್ಟು ಸ್ಮ್ಯಾಶ್ ಮಾಡಿ ಈ ಹುರಿದಿ. ಹೌದು, ಅದು ಬದನೆಕಾಯಿ ಮಾತ್ರ ಮಿಕ್ಸಿಗೆ ಹಾಕೋಗಿಲ್ಲ, ಹುಣಸೆ ಸ್ವಲ್ಪ ಹಾಕ್ತೀನಿ. ಇದಕ್ಕೆ ನೀರು ಹಾಕಿ ರುಬ್ಬೇಕಾ? ಆಗ ನೋಡಿ, ಮಸಾಲೆ ರುಬ್ಕೊಂಡು ತಗೊಂಬಂದಿದ್ದೀನಿ. ಇದಕ್ಕೆ ಒಂದು ಬೌಲಿಗೆ ಹಾಕಿ ಈಗ ಬದನೆಕಾಯಿ ಬಿಡಿಸಿಟ್ಟಿದ್ದೀನಿ, ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ. ನೀವು ಇದು ಅಡಿಗೆ ಯಾರಿಂದ ಕಲ್ತದ್ದ ಆಂಟಿ? ಇದು ನಾನು ನಾರ್ತ್ ಕೆನರಾ, ನನ್ನ ವಾರ್ಗಿತ್ತಿ ಒಬ್ರು ನಾರ್ತ್ ಕೆನರಾದವರು, ಅವ್ರ ಮನೇಲಿ ಮಾಡ್ತಿದ್ರು. ಆವಾಗ ನಾನು ನೀರು ಕಲ್ತಿದ್ದೆ. ಎಲ್ರಿಗೂ ಇಷ್ಟ. ನಾವು ಯಾರು ಬಂದ್ರು, ಗೆಸ್ಟ್ ಯಾರಾದ್ರೂ ಬಂದ್ರೆ 1 ಟೈಮ್ ಮಾಡ್ಲಿಕ್ಕೆ ಉಂಟು. ಹಾಕಿ ಸ್ವಲ್ಪ ಇದು ಹಾಕ್ಲಿಯಾ ಪೂರ? ಹಾಕಿ ನೀರುಳ್ಳಿ ಹಾಕ್ಬೇಕಲ್ಲ. ಇವಾಗ ನೋಡಿ, ಇದಕ್ಕೆ ನೀರುಳ್ಳಿ ಮಿಕ್ಸ್ ಮಾಡ್ತೀನಿ. ಒಂದು ನೀರುಳ್ಳಿ ತಗೊಂಡು. ಹೌದು, ಅದು ನಾವು ಎಷ್ಟು ಬೇಕಂತ ನೋಡಿ. ಜಾಸ್ತಿನೂ ಹಾಕ್ಬೋದು, ಕೆಲವರಿಗೆ ಆಗೋದಿಲ್ಲಲ್ಲ, ಆವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಮಾತ್ರ ಹಾಕಿದ್ರಾಯ್ತು.
ಬೇಕಾದ್ರೆ ಇದನ್ನು ಇನ್ನೂ ತೆಳ್ಳಗೂ ಮಾಡಬಹುದು. ಇದಕ್ಕೆ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಬಹುದು. ನೀರು ಹಾಕಿ ಸ್ವಲ್ಪ. ಹೌದು, ಅದನ್ನು ಸ್ವಲ್ಪ ನೋಡಿದ್ರೆ ಆಯ್ತು. ಉಪ್ಪು ನೋಡಿದ್ರೆ ಸಾಕು. ಉಪ್ಪು ಸಾಕಾಗಿದೆಯೋ ಇಲ್ವೋ ಅಂತ ನೋಡಿ ಮತ್ತೆ ಮಿಕ್ಸ್ ಮಾಡಿದ್ರೆ ಆಯ್ತು. ಜಾಸ್ತಿ ಹಾಕಿದ್ರೆ ಕಷ್ಟ, ಅದಕ್ಕೆ ಸ್ವಲ್ಪನೇ ಹಾಕೋದು. ಬೇಕಾದ್ರೆ ಹಾಕ್ಬೋದಲ್ವಾ ಅಂತ. ಸ್ವಲ್ಪ ನೀರು ಹಾಕಬಹುದು. ಈಗ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ. ಏನಂದ್ರೆ, ಈ ಗೃಹಿಣಿಯರು ತಮ್ಮ ಕೆಲಸದ ಮುಂದೆ ಎಲ್ಲದೂ ಮರೆತು ನೀರು ಕುಡಿಯದೇ ಇರ್ತಾರೆ. ಏನಾದರೂ ಒಂದು ಕಾಯಿಲೆಗಳು ನೀರು ಕುಡಿಯದೇ ಇದ್ರೆ ಬರುತ್ತಲ್ವಾ, ಅದಕ್ಕೋಸ್ಕರ ಆವಾಗ ಒಂದು ಬಾಟ್ಲ್ ಹತ್ರ ಇಟ್ಕೊಂಡು ನೀರು ಕುಡಿತಾ ಇರಿ. ಏನಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಗೃಹಿಣಿಯರು ಆರಾಮಿದ್ರೆ ಎಲ್ಲದೂ ಸರಿ ಇರುತ್ತೆ. ಇಲ್ಲದಿದ್ರೆ ಒಬ್ರು ಏನಾದ್ರು ಗೃಹಿಣಿ ಮಲಗಿದ್ರೆ ಮನೆ ಅಸ್ತವ್ಯಸ್ತವಾಗಿರುತ್ತದೆ. ಇದೊಂದು ಒಳ್ಳೆ ಟಿಪ್ಸ್ ಆಂಟಿ, ಅದನ್ನು ಮರೆಯದ್ರೆ ನಾವೆಲ್ಲ ಫಾಲೋ ಮಾಡ್ತೇವೆ. ಈಗ ಎಲ್ಲೆಲ್ಲಿ ತಟ್ಟಬೇಕಲ್ಲ. ಹೌದು, ಇವಾಗ ನೋಡಿ ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಮತ್ತೆ ಹೇಳ್ತೀನಿ ನೋಡಿ. ಇದಕ್ಕೆ ಬಾಳೆ ಎಲೆ ತುಂಬಾನೇ ಬೇಕು. ಒಂದ್ಸರ್ತಿ ಮಾಡಿದ ಬಾಳೆ ಎಲೆ ಇನ್ನೊಂದ್ಸರ್ತಿ ಉಪಯೋಗಕ್ಕಿಲ್ಲ, ಅದನ್ನು ಹೊರಗೇನೆ ಹಾಕಬೇಕು. ಅದರಿಂದ ಈಗ ಬಾಳೆ ಎಲೆ ತಟ್ಟು ತೋರಿಸ್ತೀನಿ. ತೆಳ್ಳಗೆ ತಟ್ಟಬೇಕು. ನೀರು ಹಾಕಿಕೊಂಡು ತಟ್ಟಬೇಕು. ಹೌದು, ಸ್ವಲ್ಪ ನೀರು ಕೈಗೆ ಹಾಕ್ಕೊಂಡು ತಟ್ಟಬೇಕು. ಆ ಕಡೆಯಿಂದ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದು ಬಿಸಿ ಆಗುವಾಗ ನಂದಿಲ್ಲಿ ರೊಟ್ಟಿ ತಟ್ಟೆ ಆಗುತ್ತೆ. ಆವಾಗ ಅದ್ರ ಮೇಲೆ ಹುರಿದು ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದಂತ. ನೀವು ಒಂದೊಂದು ಸರ್ತಿ ಪ್ರಯತ್ನ ಮಾಡಿ ಮತ್ತೆ ಹೇಗಾಯ್ತು ಅಂತ ಒಂದು ಕಮೆಂಟ್ಸ್ ಕೊಡಿ. ಅಂದ್ರೆ ಸಾಧಾರಣ ಎಲ್ಲರೂ ಇಷ್ಟಪಡ್ತಾರೆ. ಮತ್ತೆ ಕೆಲವರಿಗೆ ಏನ್ ಮಾಡೋದು ತಿಂದಿದ್ದೇ ಒಂದು ಎಲ್ಲ ಮಕ್ಕಳ ಎಲ್ರಿಗೂ ಟೆನ್ಷನ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡೋದು, ಒಂದೊಂದು ಸ್ಪೆಷಲ್ ಐಟಮ್ ಸಿಕ್ಕಿದ್ರೆ ನಮ್ಗೆ ಸಹ ಖುಷಿ ಆಗ್ತದೆ. ಇದು ಒಂದು ಮಾಡ್ಬೋದಲ್ಲ, ಅದು ಒಂದು ಮಾಡ್ಬೋದಲ್ಲ ಅಂತ. ನಿಮ್ಮ ಹತ್ರ ಅದು ಏನಾದ್ರೂ ಇದ್ರೆ ಅದು ನಮ್ಗೆ ತಿಳಿಸ್ಬಿಡಿ, ನಾವು ಅದನ್ನು ಟ್ರೈ ಮಾಡ್ತೀವಿ. ಹಾಕ್ತಾ ಇರ್ತೇನೆ ಯೂಟ್ಯೂಬ್ ಅಲ್ಲಿ, ನೀವು ನೋಡಿ ಮಾಡಿ ಅದನ್ನು ಟ್ರೈ ಮಾಡಿ. ಈಗ ಕಾಲಿಗೆ ಹಾಕ್ಬೇಕು. ಎಲೆಯಲ್ಲಿ ಕಾಯ್ಬೇಕಲ್ಲ. ಹೌದು, ಅದು ಈ ರೀತಿ ಬೆಂದ ನಂತರ ಏನಾಗುತ್ತಂದ್ರೆ ಎರಡು ಕಡೆಯಿಂದ ಎಲೆ ಬಿಟ್ಟುಕೊಳ್ಳುತ್ತೆ. ಬಿಟ್ಟುಕೊಳ್ಳದಿದ್ರೆ ಇದಾಗಲ್ಲ, ಸರಿಯಾಗಲ್ಲ. ಅದಕ್ಕೆ ಈ ರೀತಿ ಮಾಡ್ತಾನಿದ್ರೆ ಗೊತ್ತಾಗುತ್ತೆ ನೋಡಿ, ಇಲ್ಲೆಲ್ಲ ಬೆಂದಿದೆ, ಹೇಗೆ ಬಿಟ್ಕೊಳತ್ತೆ ಅಂತ ನೋಡಿ. ಈಗ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಬೇಯ್ತಾ ಇದೆ. ಅವಾಗ ಇನ್ನೊಂದ್ಸರ್ತಿ ಮಾಡಿ ಅದು ಮತ್ತೆ ಒಂದ್ಸರ್ತಿ ಮಾಡಿದ ನಂತರ ಅದ್ರದ್ದು ಟ್ರಿಕ್ ಹೆಂಗಸರಿಗೆ ಹೇಳ್ಬೇಕಾ ಅಲ್ವಾ? ಈ ಎಲೆ ಮಾತ್ರ ಸ್ವಲ್ಪ ವೇಸ್ಟ್ ಆಗುತ್ತೆ. ಆದ್ರೂ ಹೆಲ್ತ್ ವೈಸ್ ನೋಡಿದ್ರೆ ಬಾಳೆ ಎಲೆ ಒಳ್ಳೇದಲ್ವಾ. ನಮಗೂ ಖುಷಿ ಆಯ್ತು. ಒಂದು ಸಿಂಪಲ್ ಬ್ರೇಕ್ಫಾಸ್ಟ್. ಹೌದು, ಸಿಂಪಲ್ ಅಲ್ಲ, ಕೆಲಸ ಜಾಸ್ತಿ ಗೊತ್ತಾಗುದಿಲ್ಲ ಅಷ್ಟೇ. ಬೇರೆ ಎಲ್ಲ ಸಿಂಪಲ್ ಹೌದು, ಆದ್ರೂ ಕೆಲಸ ಜಾಸ್ತಿ, ಕಸ ಜಾಸ್ತಿ. ಮನೆಯೊಳಗೆ ಕಸ ಇದ್ರದ್ದೇ ಎಲ್ಲ ಕಸ ಆಗುತ್ತೆ, ತುಂಬಾ ಕ್ಲೀನ್ ಮಾಡೋದು. ಒಂದು ಸ್ಪೆಷಲ್ ಐಟಮ್ ಅಂತ. ಹೌದು, ಮತ್ತೆ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಹೇಗ್ ಬೇಕೋ ಹಾಗೆ ಹುರಿದುಕೊಂಡು ತಿಂದ್ರೆ ಆಯ್ತು. ಇದ್ರ ಮೇಲೆ ತುಪ್ಪ ಹಾಕಿ ತಿನ್ಬೇಕು. ತುಪ್ಪ ಹಾಕಿ ಸೌರಿಬಹುದಾ? ಅದ್ರ ಮೇಲೆ ತುಪ್ಪ ಹಾಕಿ? ಇಲ್ಲ, ಆ ರೀತಿ ಇದು ಬರೀ ಡ್ರೈನೇ ಮಾಡ್ಬೇಕು. ಅದ್ರ ಮೇಲೆ ಪ್ಲೇಟ್ ಅಲ್ಲಿ ಇದು ಹಾಕಿ ತುಪ್ಪ ಹಾಕಿ ತಿನ್ಬೇಕು ನೋಡಿ. ಈ ರೀತಿ ಮಧ್ಯೆ ಬ್ರೌನ್ ಕಲರ್ ಬಂದ್ರೆ ಆಯ್ತು ನೋಡಿ. ನೋಡಿ, ಹೊಸದ ಮುಂಬರಿ ರೆಡಿ ಆಗಿದೆ. ಆದ್ರೂ ಈಗ ಬ್ರೇಕ್ಫಾಸ್ಟ್ ಅಲ್ಲ, ತಿಂದು ನೋಡಿ ಹೇಗಾಗಿದೆ ಅಂತ ಹೇಳಿ. ಏನಾದ್ರೂ ಕಡಿಮೆನಾ ಏನಂತ ಹೇಳಿ ಅದನ್ನ ಸರಿ ಮಾಡ್ಬೋದು. ಈಗ ಸ್ವಲ್ಪ ನಿಮ್ಗೆ ಅದು ಈಗ ಏನಾದ್ರೂ ಕಡಿಮೆ ಆದ್ರೆ ಹೇಳ್ಬಿಡಿ, ಏನಾದ್ರೂ ನಮ್ಗೆ ಗೊತ್ತಿದ್ದಾಗೆ ನಾವು ಮಾಡ್ಬೋದು. ಬಾರಿ ಒಳ್ಳೆ ಆಗಿದೆ, ಎಲ್ಲ ಸರಿಯಾಗಿದೆ, ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನೆಲ್ಗೆ ಅಲ್ಲ, ನನ್ಗೂ ಇದು ಫಸ್ಟ್ ಟೈಮು. ನನ್ನ ಭಾಷೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಸುಧಾರಿಸ್ಕೊಳ್ಳಿ. ಹಾಗೇನಿಲ್ಲ ಆಂಟಿ, ನೀವು ಬಂದು ಮಾಡಿಕೊಟ್ರಲ್ಲ ಅದೇ ನನಗೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನನ್ನ ಚಾನೆಲ್ಗೆ ಬಂದು ನೀವೊಂದು ಸ್ಪೆಷಲ್ ಐಟಮ್ ನನಗೆ ಹೇಳಿಕೊಟ್ಟದಕ್ಕೆ. ನೆಕ್ಸ್ಟ್ ಇನ್ನೊಂದ್ ಸರ್ತಿ ಬಂದಾಗ ಇನ್ನೊಂದು ಮಾಡಿ ಆಂಟಿ. ಖುಷಿ ಆಯ್ತು, ಏನೇ ಆಗಲಿ. ಥ್ಯಾಂಕ್ ಯು. ನಿರ್ಮಲಾ ಆಂಟಿ ನಮಗೆ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಕಳಿಸಿದ್ದು. ಮುಂಬ್ರಿ ಹೇಳಿ, ಇದು ವೆರಿ ಟೇಸ್ಟಿಯಾಗಿ ಉಂಟು.
ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.